ಮಂಗಳೂರಲ್ಲಿ ಆಗ್ಲೇ ಹೇಳ್ತಾ ಇದ್ವಿ, ಮಂಗಳೂರಲ್ಲಿ ಕಸದ ರಾಶಿಯನ್ನ ತಂದು ಹಾಕಿ ಹೋಗ್ತಾ ಇದ್ರು ಕೇರಳದಿಂದ. ಅದಷ್ಟಕ್ಕೆ ನಿಂತಿಲ್ಲ, ಕೇರಳದ ಗಡಿ ಭಾಗಕ್ಕೂ ಕೂಡ ತಂದು ಕಸದ ರಾಶಿಯನ್ನ ಬಿಸಾಡಿ ಹೋಗ್ತಿದ್ದಾರೆ. ರಾತ್ರೋರಾತ್ರಿ ಬರ್ತಾರೆ, ಬಯೋವೇಸ್ಟ್ ಅನ್ನ ಬಿಸಾಕ್ತಾರೆ, ಹೋಗ್ತಾರೆ. ಕೊಡಗಿನ ಮಾಕುಟ್ಟ ಮೀಸಲು ಅರಣ್ಯದಲ್ಲಿ ಕಸದ ರಾಶಿ ಬಿಸಾಕಿ ಹೋಗ್ತಾ ಇರುವಂತ ಘಟನೆಗಳಾಗ್ತಾ ಇದೆ. ಆಸ್ಪತ್ರೆ ತ್ಯಾಜ್ಯ, ಹೋಟೆಲ್ ಪ್ಲಾಸ್ಟಿಕ್ ಅನ್ನ ಡಂಪ್ ಮಾಡಿ ಹೋಗ್ತಾರೆ. ಕೊಡಗು ಕೇರಳ ಗಡಿ ಭಾಗದ ಮಾಕುಟ್ಟು ಅರಣ್ಯ ಪ್ರದೇಶ ಯಾಕೆ ಸಂಪನ್ನವಾಗಿ ಬೆಳೆದಿದೆ. ಇವರಲ್ಲಿ ಕಾಡು ಅರಣ್ಯ ಪ್ರದೇಶ ಹಾಳ್ಮಾಡ ಅಂತನ ಕೇರಳದವ್ರ ಹೊಟ್ಟೆ ಕಿಚ್ಚ. ನಿಮ್ಮಲ್ಲೇ ಹಾಕೊಳ್ಳಿ, ಕೇರಳದಲ್ಲೇ ಹಾಕೊಳ್ರಿ, ನಿಮ್ಮಲ್ಲೇ ಹಾಕೊಳ್ಳಿ, ನಮ್ಗೆ ಯಾಕೆ ತಂದು ಹಾಕ್ತೀರಾ? ಕರ್ನಾಟಕ ಡಸ್ಟ್ಬಿನ್ ಅನ್ಕೊಂಡಿದ್ದೀರಾ ಕೇರಳದವರು? ತಂದು ಹಾಕ್ತಿರ್ಬೇಕಾದ್ರೂ ಕೂಡ ಶಾಸಕರು ಅಧಿಕಾರಿಗಳು ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದಿರಲ್ಲ. ನಿಮ್ಗೆ ಹೇಳ್ಬೇಕೇನಾದ್ರು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಕೇಳಿ. ಕೊಡಗು ಕೇರಳ ಗಡಿಭಾಗವಾದ ಮಾಕುಟ್ಟ ಅರಣ್ಯ ಪ್ರದೇಶದಿಂದ ಇಲ್ಲಿ ಬರೀ ಕಸಗಳೇ ತುಂಬಿ ಹೋಗಿದೆ. ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಕಸಗಳೇ ಇರುವಂತದ್ದು. ಎಲ್ಲವೂ ಕೇರಳದಿಂದ ತಂದು ಇಲ್ಲಿ ಹಾಕುವಂತದ್ದು, ಚೀಲಗಳಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಪರಿಸರ ಪ್ರೇಮಿ ಕಾಳಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ನೋಡ್ತಾ ಇದ್ದೀರಾ, ಈ ಮಾಕುಟ್ಟ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಕೊಡಗು ಜಿಲ್ಲೆಗೆ ಸೇರಿರುವಂತದ್ದು, ಕೇರಳದಿಂದ ತಂದು ಇಲ್ಲಿ ಹಾಕುವಂತದ್ದು. ನೀವು ಎಷ್ಟು ವರ್ಷದಿಂದ ಇದು ನೋಡ್ತಾ ಇದ್ದೀರಿ, ಹೇಗಿದೆ ಅಂತ ಹೇಳಿ. ಇದರ ಬಗ್ಗೆ ಹಲವಾರು ವರ್ಷಗಳಿಂದ ವರದಿಗಳು ಬರ್ತವೆ, ಇದರ ಬಗ್ಗೆ ಪುಕಾರು ಬಂದಿದೆ, ಏನೆಲ್ಲ ನಡೀತಾ ಇದೆ. ಆದರೆ ಇದರ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇದಕ್ಕೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಂಡಂತೆ ಕಾಣುತ್ತಿಲ್ಲ. ನಾವು ಏದಾದರೂ ಒಂದು ವಿಚಾರ ಬಂದಾಗ ಮಾತ್ರ ತೋರಿಕೆಗಾಗಿ ಒಂದು ಇದನ್ನು ಕೊಡ್ತಾರೆ, ಮಾತನಾಡ್ತಾರೆ ಹೊರತು ಇಲ್ಲಿ ಯಾವುದೇ ಕ್ರಮ ಕೈಗೊಂಡಂತೆ ಕಾಣುತ್ತಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಏನೇನು ಕಾಣ್ತಾ ಇದೆ ಚೀಲಗಳಲ್ಲಿ ಅಂತ? ಇಲ್ಲಿ ಬರುವಾಗ ಈ ಅಂತ ಪಕ್ಕದ ರಾಜ್ಯದಿಂದ, ಕೇರಳ ರಾಜ್ಯದಿಂದ ಬಂದಂತಹ ಆಸ್ಪತ್ರೆಯ ಸ್ಯಾನಿಟರಿ ಪ್ಯಾಡ್ಗಳು ಮತ್ತು ಇತರ ಬಂದಂತಹ ತಿಂಡಿ ತಿನಿಸುಗಳ ವೇಸ್ಟ್ಗಳು ಮತ್ತು ಔಷಧಿಗಳು ಮತ್ತು ಕೆಮಿಕಲ್ ಪದಾರ್ಥಗಳು ಎಲ್ಲವನ್ನು ತಂದು ಈ ಕಾಡಿನಲ್ಲಿ ಬಿಸಾಡಿದ್ದಾರೆ. ಈಗ ಅರಣ್ಯ ಇಲಾಖೆ ಅವರು ಹೇಳ್ತಾರೆ, ಈಗ ಹಾಕ್ತಾ ಇಲ್ಲ, ಎಲ್ಲ ತಡೆಯಾಗಿದೆ, ಎಲ್ಲ ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ನೋಡಿದ್ರೆ ಇತ್ತೀಚೆಗೆ ಹಾಕಿದಂತಹ ಹೊಸ ಹೊಸ ಚೀಲಗಳು ಕಾಣ್ತಾ ಇದೆ. ಇಲ್ಲಿ ಈ ಬಗ್ಗೆ ಹೇಳುವವರು ಖುದ್ದಾಗಿ ಒಂದು ಪರಿಶೀಲನೆ ಮಾಡುವುದು, ಸುಮ್ಮನೆ ಕೂತಲ್ಲಿ ಕೂತ್ಕೊಂಡು ಮಾತನಾಡಿದ್ರೆ ಆಗುವುದಿಲ್ಲ. ಇಲ್ಲಿ ಏನು ನಡೆದಿದೆ ಅಂತ ನೈಜ ಅಂಶವನ್ನು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರು ಅದರ ಬಗ್ಗೆ ಒಂದು ವರದಿ ಸಲ್ಲಿಸುವುದು ಉತ್ತಮ. ಮಂಗಳೂರಲ್ಲಿ ಆಗ್ಲೇ ಹೇಳ್ತಾ ಇದ್ವಿ, ಮಂಗಳೂರಲ್ಲಿ ಕಸದ ರಾಶಿಯನ್ನ ತಂದು ಹಾಕಿ ಹೋಗ್ತಾ ಇದ್ರು ಕೇರಳದಿಂದ. ಅದಷ್ಟಕ್ಕೆ ನಿಂತಿಲ್ಲ, ಕೇರಳದ ಗಡಿ ಭಾಗಕ್ಕೂ ಕೂಡ ತಂದು ಕಸದ ರಾಶಿಯನ್ನ ಬಿಸಾಡಿ ಹೋಗ್ತಿದ್ದಾರೆ. ರಾತ್ರೋರಾತ್ರಿ ಬರ್ತಾರೆ, ಬಯೋವೇಸ್ಟ್ ಅನ್ನ ಬಿಸಾಕ್ತಾರೆ, ಹೋಗ್ತಾರೆ. ಕೊಡಗಿನ ಮಾಕುಟ್ಟ ಮೀಸಲು ಅರಣ್ಯದಲ್ಲಿ ಕಸದ ರಾಶಿ ಬಿಸಾಕಿ ಹೋಗ್ತಾ ಇರುವಂತ ಘಟನೆಗಳಾಗ್ತಾ ಇದೆ. ಆಸ್ಪತ್ರೆ ತ್ಯಾಜ್ಯ, ಹೋಟೆಲ್ ಪ್ಲಾಸ್ಟಿಕ್ ಅನ್ನ ಡಂಪ್ ಮಾಡಿ ಹೋಗ್ತಾರೆ. ಕೊಡಗು ಕೇರಳ ಗಡಿ ಭಾಗದ ಮಾಕುಟ್ಟು ಅರಣ್ಯ ಪ್ರದೇಶ ಯಾಕೆ ಸಂಪನ್ನವಾಗಿ ಬೆಳೆದಿದೆ. ಇವರಲ್ಲಿ ಕಾಡು ಅರಣ್ಯ ಪ್ರದೇಶ ಹಾಳ್ಮಾಡ ಅಂತನ ಕೇರಳದವ್ರ ಹೊಟ್ಟೆ ಕಿಚ್ಚ. ನಿಮ್ಮಲ್ಲೇ ಹಾಕೊಳ್ಳಿ, ಕೇರಳದಲ್ಲೇ ಹಾಕೊಳ್ರಿ, ನಿಮ್ಮಲ್ಲೇ ಹಾಕೊಳ್ಳಿ, ನಮ್ಗೆ ಯಾಕೆ ತಂದು ಹಾಕ್ತೀರಾ? ಕರ್ನಾಟಕ ಡಸ್ಟ್ಬಿನ್ ಅನ್ಕೊಂಡಿದ್ದೀರಾ ಕೇರಳದವರು? ತಂದು ಹಾಕ್ತಿರ್ಬೇಕಾದ್ರೂ ಕೂಡ ಶಾಸಕರು ಅಧಿಕಾರಿಗಳು ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದಿರಲ್ಲ. ನಿಮ್ಗೆ ಹೇಳ್ಬೇಕೇನಾದ್ರು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಕೇಳಿ. ಕೊಡಗು ಕೇರಳ ಗಡಿಭಾಗವಾದ ಮಾಕುಟ್ಟ ಅರಣ್ಯ ಪ್ರದೇಶದಿಂದ ಇಲ್ಲಿ ಬರೀ ಕಸಗಳೇ ತುಂಬಿ ಹೋಗಿದೆ. ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಕಸಗಳೇ ಇರುವಂತದ್ದು. ಎಲ್ಲವೂ ಕೇರಳದಿಂದ ತಂದು ಇಲ್ಲಿ ಹಾಕುವಂತದ್ದು, ಚೀಲಗಳಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಪರಿಸರ ಪ್ರೇಮಿ ಕಾಳಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ನೋಡ್ತಾ ಇದ್ದೀರಾ, ಈ ಮಾಕುಟ್ಟ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಕೊಡಗು ಜಿಲ್ಲೆಗೆ ಸೇರಿರುವಂತದ್ದು, ಕೇರಳದಿಂದ ತಂದು ಇಲ್ಲಿ ಹಾಕುವಂತದ್ದು. ನೀವು ಎಷ್ಟು ವರ್ಷದಿಂದ ಇದು ನೋಡ್ತಾ ಇದ್ದೀರಿ, ಹೇಗಿದೆ ಅಂತ ಹೇಳಿ. ಇದರ ಬಗ್ಗೆ ಹಲವಾರು ವರ್ಷಗಳಿಂದ ವರದಿಗಳು ಬರ್ತವೆ, ಇದರ ಬಗ್ಗೆ ಪುಕಾರು ಬಂದಿದೆ, ಏನೆಲ್ಲ ನಡೀತಾ ಇದೆ. ಆದರೆ ಇದರ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇದಕ್ಕೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಂಡಂತೆ ಕಾಣುತ್ತಿಲ್ಲ. ನಾವು ಏದಾದರೂ ಒಂದು ವಿಚಾರ ಬಂದಾಗ ಮಾತ್ರ ತೋರಿಕೆಗಾಗಿ ಒಂದು ಇದನ್ನು ಕೊಡ್ತಾರೆ, ಮಾತನಾಡ್ತಾರೆ ಹೊರತು ಇಲ್ಲಿ ಯಾವುದೇ ಕ್ರಮ ಕೈಗೊಂಡಂತೆ ಕಾಣುತ್ತಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಏನೇನು ಕಾಣ್ತಾ ಇದೆ ಚೀಲಗಳಲ್ಲಿ ಅಂತ? ಇಲ್ಲಿ ಬರುವಾಗ ಈ ಅಂತ ಪಕ್ಕದ ರಾಜ್ಯದಿಂದ, ಕೇರಳ ರಾಜ್ಯದಿಂದ ಬಂದಂತಹ ಆಸ್ಪತ್ರೆಯ ಸ್ಯಾನಿಟರಿ ಪ್ಯಾಡ್ಗಳು ಮತ್ತು ಇತರ ಬಂದಂತಹ ತಿಂಡಿ ತಿನಿಸುಗಳ ವೇಸ್ಟ್ಗಳು ಮತ್ತು ಔಷಧಿಗಳು ಮತ್ತು ಕೆಮಿಕಲ್ ಪದಾರ್ಥಗಳು ಎಲ್ಲವನ್ನು ತಂದು ಈ ಕಾಡಿನಲ್ಲಿ ಬಿಸಾಡಿದ್ದಾರೆ. ಈಗ ಅರಣ್ಯ ಇಲಾಖೆ ಅವರು ಹೇಳ್ತಾರೆ, ಈಗ ಹಾಕ್ತಾ ಇಲ್ಲ, ಎಲ್ಲ ತಡೆಯಾಗಿದೆ, ಎಲ್ಲ ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ನೋಡಿದ್ರೆ ಇತ್ತೀಚೆಗೆ ಹಾಕಿದಂತಹ ಹೊಸ ಹೊಸ ಚೀಲಗಳು ಕಾಣ್ತಾ ಇದೆ. ಇಲ್ಲಿ ಈ ಬಗ್ಗೆ ಹೇಳುವವರು ಖುದ್ದಾಗಿ ಒಂದು ಪರಿಶೀಲನೆ ಮಾಡುವುದು, ಸುಮ್ಮನೆ ಕೂತಲ್ಲಿ ಕೂತ್ಕೊಂಡು ಮಾತನಾಡಿದ್ರೆ ಆಗುವುದಿಲ್ಲ. ಇಲ್ಲಿ ಏನು ನಡೆದಿದೆ ಅಂತ ನೈಜ ಅಂಶ
ಅಂಶವನ್ನು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರು ಅದರ ಬಗ್ಗೆ ಒಂದು ವರದಿ ಸಲ್ಲಿಸುವುದು ಉತ್ತಮ. ಅಲ್ಲ, ಮಂಗಳೂರಲ್ಲಿ ಆಗ್ಲೇ ಹೇಳ್ತಾ ಇದ್ವಿ, ಮಂಗಳೂರಲ್ಲಿ ಕಸದ ರಾಶಿಯನ್ನ ತಂದು ಹಾಕಿ ಹೋಗ್ತಾ ಇದ್ರು ಕೇರಳದಿಂದ. ಅದಷ್ಟಕ್ಕೆ ನಿಂತಿಲ್ಲ, ಕೇರಳದ ಗಡಿ ಭಾಗಕ್ಕೂ ಕೂಡ ತಂದು ಕಸದ ರಾಶಿಯನ್ನ ಬಿಸಾಡಿ ಹೋಗ್ತಿದ್ದಾರೆ. ರಾತ್ರೋರಾತ್ರಿ ಬರ್ತಾರೆ, ಬಯೋವೇಸ್ಟ್ ಅನ್ನ ಬಿಸಾಕ್ತಾರೆ, ಹೋಗ್ತಾರೆ. ಕೊಡಗಿನ ಮಾಕುಟ್ಟ ಮೀಸಲು ಅರಣ್ಯದಲ್ಲಿ ಕಸದ ರಾಶಿ ಬಿಸಾಕಿ ಹೋಗ್ತಾ ಇರುವಂತ ಘಟನೆಗಳಾಗ್ತಾ ಇದೆ. ಆಸ್ಪತ್ರೆ ತ್ಯಾಜ್ಯ, ಹೋಟೆಲ್ ಪ್ಲಾಸ್ಟಿಕ್ ಅನ್ನ ಡಂಪ್ ಮಾಡಿ ಹೋಗ್ತಾರೆ. ಕೊಡಗು ಕೇರಳ ಗಡಿ ಭಾಗದ ಮಾಕುಟ್ಟು ಅರಣ್ಯ ಪ್ರದೇಶ ಯಾಕೆ ಸಂಪನ್ನವಾಗಿ ಬೆಳೆದಿದೆ. ಇವರಲ್ಲಿ ಕಾಡು ಅರಣ್ಯ ಪ್ರದೇಶ ಹಾಳು ಮಾಡ ಅಂತನ ಕೇರಳದವ್ರ ಹೊಟ್ಟೆ ಕಿಚ್ಚ. ನಿಮ್ಮಲ್ಲೇ ಹಾಕೊಳ್ಳಿ, ಕೇರಳದಲ್ಲೇ ಹಾಕೊಳ್ರಿ, ನಿಮ್ಮಲ್ಲೇ ಹಾಕೊಳ್ಳಿ, ನಮ್ಗೆ ಯಾಕೆ ತಂದು ಹಾಕ್ತೀರಾ? ಕರ್ನಾಟಕ ಡಸ್ಟ್ಬಿನ್ ಅನ್ಕೊಂಡಿದ್ದೀರಾ ಕೇರಳದವರು? ತಂದು ಹಾಕ್ತಿರ್ಬೇಕಾದ್ರೂ ಕೂಡ ಶಾಸಕರು ಅಧಿಕಾರಿಗಳು ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದಿರಲ್ಲ. ನಿಮ್ಗೆ ಹೇಳ್ಬೇಕೇನಾದ್ರು? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಕೇಳಿ. ಕೊಡಗು ಕೇರಳ ಗಡಿಭಾಗವಾದ ಮಾಕುಟ್ಟ ಅರಣ್ಯ ಪ್ರದೇಶ ಏನಿದೆ, ಇಲ್ಲಿ ಬರೀ ಕಸಗಳೇ ತುಂಬಿ ಹೋಗಿದೆ. ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಕಸಗಳೇ ಇರುವಂತದ್ದು, ಎಲ್ಲವೂ ಕೇರಳದಿಂದ ತಂದು ಇಲ್ಲಿ ಹಾಕುವಂತದ್ದು, ಚೀಲಗಳಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಪರಿಸರ ಪ್ರೇಮಿ ಕಾಳಯ್ಯ ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ನೋಡ್ತಾ ಇದ್ದೀರಾ, ಈ ಮಾಕುಟ್ಟ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಕೊಡಗು ಜಿಲ್ಲೆಗೆ ಸೇರಿರುವಂತದ್ದು, ಕೇರಳದಿಂದ ತಂದು ಇಲ್ಲಿ ಹಾಕುವಂತದ್ದು. ನೀವು ಎಷ್ಟು ವರ್ಷದಿಂದ ಇದು ನೋಡ್ತಾ ಇದ್ದೀರಿ, ಹೇಗಿದೆ ಅಂತ ಹೇಳಿ. ಇದರ ಬಗ್ಗೆ ಹಲವಾರು ವರ್ಷಗಳಿಂದ ವರದಿಗಳು ಬರ್ತವೆ, ಇದರ ಬಗ್ಗೆ ಪುಕಾರು ಬಂದಿದೆ, ಏನೆಲ್ಲ ನಡೀತಾ ಇದೆ. ಆದರೆ ಇದರ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇದಕ್ಕೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಂಡಂತೆ ಕಾಣುತ್ತಿಲ್ಲ. ನಾವು ಏದಾದ್ರೂ ಒಂದು ವಿಚಾರ ಬಂದಾಗ ಮಾತ್ರ ತೋರಿಕೆಗಾಗಿ ಒಂದು ಇದನ್ನು ಕೊಡ್ತಾರೆ, ಮಾತನಾಡ್ತಾರೆ ಹೊರತು ಇಲ್ಲಿ ಯಾವುದೇ ಕ್ರಮ ಕೈಗೊಂಡಂತೆ ಕಾಣುತ್ತಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಏನೇನು ಕಾಣ್ತಾ ಇದೆ ಚೀಲಗಳಲ್ಲಿ ಅಂತ. ಇಲ್ಲಿ ಬರುವಾಗ ಈ ಅಂತ ಪಕ್ಕದ ರಾಜ್ಯದಿಂದ, ಕೇರಳ ರಾಜ್ಯದಿಂದ ಬಂದಂತಹ ಆಸ್ಪತ್ರೆಯ ಸ್ಯಾನಿಟರಿ ಪ್ಯಾಡ್ಗಳು ಮತ್ತು ಇತರ ಬಂದಂತಹ ತಿಂಡಿ ತಿನಿಸುಗಳ ವೇಸ್ಟ್ಗಳು ಮತ್ತು ಔಷಧಿಗಳು ಮತ್ತು ಕೆಮಿಕಲ್ ಪದಾರ್ಥಗಳು ಎಲ್ಲವನ್ನು ತಂದು ಈ ಕಾಡಿನಲ್ಲಿ ಬಿಸಾಡಿದ್ದಾರೆ. ಈಗ ಅರಣ್ಯ ಇಲಾಖೆಯವರು ಹೇಳ್ತಾರೆ, ಈಗ ಹಾಕ್ತಾ ಇಲ್ಲ, ಎಲ್ಲ ತಡೆಯಾಗಿದೆ, ಎಲ್ಲ ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ನೋಡಿದ್ರೆ ಇತ್ತೀಚೆಗೆ ಹಾಕಿದಂತ ಹೊಸ ಹೊಸ ಚೀಲಗಳು ಕಾಣ್ತಾ ಇದೆ. ಇಲ್ಲಿ ಈ ಬಗ್ಗೆ ಹೇಳುವವರು ಖುದ್ದಾಗಿ ಬಂದು ಪರಿಶೀಲನೆ ಮಾಡುವುದು ಒಳ್ಳೆಯದು. ಸುಮ್ಮನೆ ಕೂತ್ಕೊಂಡು ಮಾತನಾಡಿದರೆ ಆಗುದಿಲ್ಲ. ಇಲ್ಲಿ ಏನು ನಡೆದಿದೆ ಅಂತ ನೈಜಾಂಶವನ್ನು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರು ಅದರ ಬಗ್ಗೆ ಒಂದು ವರದಿ ಸಲ್ಲಿಸುವುದು ಉತ್ತಮ. ಅಲ್ಲ, ಮಂಗಳೂರಲ್ಲಿ ಆಗ್ಲೇ ಹೇಳ್ತಾ ಇದ್ವಿ, ಮಂಗಳೂರಲ್ಲಿ ಕಸದ ರಾಶಿಯನ್ನ ತಂದು ಹಾಕಿ ಹೋಗ್ತಾ ಇದ್ರು ಕೇರಳದಿಂದ. ಅದಷ್ಟಕ್ಕೆ ನಿಂತಿಲ್ಲ, ಕೇರಳದ ಗಡಿ ಭಾಗಕ್ಕೂ ಕೂಡ ತಂದು ಕಸದ ರಾಶಿಯನ್ನ ಬಿಸಾಡಿ ಹೋಗ್ತಿದ್ದಾರೆ. ರಾತ್ರೋರಾತ್ರಿ ಬರ್ತಾರೆ, ಬಯೋವೇಸ್ಟ್ ಅನ್ನ ಬಿಸಾಕ್ತಾರೆ, ಹೋಗ್ತಾರೆ. ಕೊಡಗಿನ ಮಾಕುಟ್ಟ ಮೀಸಲು ಅರಣ್ಯದಲ್ಲಿ ಕಸದ ರಾಶಿ ಬಿಸಾಕಿ ಹೋಗ್ತಾ ಇರುವಂತ ಘಟನೆಗಳಾಗ್ತಾ ಇದೆ. ಆಸ್ಪತ್ರೆ ತ್ಯಾಜ್ಯ, ಹೋಟೆಲ್ ಪ್ಲಾಸ್ಟಿಕ್ ಅನ್ನ ಡಂಪ್ ಮಾಡಿ ಹೋಗ್ತಾರೆ. ಕೊಡಗು ಕೇರಳ ಗಡಿ ಭಾಗದ ಮಾಕುಟ್ಟು ಅರಣ್ಯ ಪ್ರದೇಶ ಯಾಕೆ ಸಂಪನ್ನವಾಗಿ ಬೆಳೆದಿದೆ. ಇವರಲ್ಲಿ ಕಾಡು ಅರಣ್ಯ ಪ್ರದೇಶ ಹಾಳು ಮಾಡ ಅಂತನ ಕೇರಳ